ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಕೆಲವೊಂದು ಮುನ್ಸೂಚನೆಗಳು ಕಾಣಿಸುತ್ತವೆ. ಇಂತಹ ಲಕ್ಷಣಗಳು ಕಂಡುಬಂದರೆ ನೀವು ಶ್ರೀಮಂತರಾಗುವುದು ಗ್ಯಾರಂಟಿ. ಒಬ್ಬ ವ್ಯಕ್ತಿ ಶ್ರೀಮಂತರಾಗುವ ಮೊದಲು ಪ್ರಕೃತಿಯಲ್ಲಿ ಕಾಣಿಸುವ 21 ಸೂಚನೆಗಳು ಅಥವಾ ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯಲು ಆರಂಭಿಸಿದರೆ, ಅಂದರೆ ಅವನು ಶ್ರೀಮಂತನಾಗುವ ಯೋಗವಿದ್ದರೆ, ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳ ಸಂದೇಶವನ್ನು ನೀಡುತ್ತದೆ. ಶ್ರೀಮಂತಿಕೆಯು ಬರುವ ಮೊದಲು ಈ 21 ಶುಭ ಚಿಹ್ನೆಗಳು ಮೊದಲು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಈ ಶುಭ ಚಿಹ್ನೆಗಳನ್ನು ಎಂದಿಗೂ ಸಹ, ಯಾವುದೇ ಕಾರಣಕ್ಕೂ ಸಹ ಇದನ್ನು ನೀವು ಎಂದಿಗೂ ನಿರ್ಲಕ್ಷಿಸಬೇಡಿ. ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಅಪಾರವಾದ ಬದಲಾವಣೆಗಳು ಸಂಭವಿಸುತ್ತವೆಂದು ಸೂಚಿಸುತ್ತದೆ. ಹಾಗೂ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಬಾಗಿಲು ತಟ್ಟಿದ್ದಾರೆಂದೇ ತಿಳಿದುಕೊಳ್ಳಿ. ಇದು ನಿಮ್ಮ ಮನೆಯ ಭಾಗ್ಯದ ಬಾಗಿಲು ತೆರೆದಿದೆ ಎನ್ನುವ ಸಂಕೇತವಾಗಿದೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತೆ. ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಮತ್ತು ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವಾಸ ಮಾಡುತ್ತಾಳೋ, ಯಾರ ಮನೆಯಲ್ಲಿ ವಾಸ ಮಾಡಲು ಬಯಸುತ್ತಾಳೋ ಅವರು ಹಾಗೂ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಆದರೆ ಕೆಲವೊಬ್ಬರು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಹಾಗೂ ಒಲಿಸಿಕೊಳ್ಳಲು ಅವರ ಮನೆಯಲ್ಲಿ ವಿವಿಧ ರೀತಿಯ ಪೂಜೆ ಹಾಗೂ ಪರಿಹಾರಗಳನ್ನು ಸಹ ಮಾಡಿಕೊಳ್ತಾರೆ. ಲಕ್ಷ್ಮೀದೇವಿಯ ಕೃಪೆಯು ಯಾರ ಮೇಲೆ ಮತ್ತು ಯಾವ ಮನೆಯಲ್ಲಿರುತ್ತದೆಯೋ ಅಲ್ಲಿ ಅವರಿಗೆ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ. ಹಾಗಾದರೆ ಒಬ್ಬರ ಜೀವನದಲ್ಲಿ ಲಕ್ಷ್ಮೀದೇವಿಯು ಆಗಮಿಸುವ ಮೊದಲು ಕೆಲವೊಂದು ಶುಭ ಚಿಹ್ನೆಗಳು ಕಾಣಿಸುತ್ತವೆ. ಹಾಗಾದರೆ ಈ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ. ಆದರೆ ಅದಕ್ಕೂ ಮೊದಲು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಬರೆಯಿರಿ. ಒಬ್ಬ ಬಡ ವ್ಯಕ್ತಿಯು ಸಹ ದಿಢೀರ್ ಶ್ರೀಮಂತನಾಗಿರುವ ಉದಾಹರಣೆಗಳು ಸಾಕಷ್ಟಿವೆ. ಅದನ್ನು ನಾವು ಸಹ ನೋಡಿರ್ತೇವೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶ್ರೀಮಂತರಾಗಿರುವ ಅದೆಷ್ಟೋ ಅದೃಷ್ಟವಂತರನ್ನು ನಾವು ನೋಡಿರುತ್ತೇವೆ. ಇದಕ್ಕೆಲ್ಲ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಮಾತ್ರ ಸಾಧ್ಯ. ಹಾಗಾದರೆ ಲಕ್ಷ್ಮೀ ದೇವಿಯ ಆಗಮನವಿದ್ದರೆ ನಿಮಗೆ ಕೆಲವೊಂದು ಅದೃಷ್ಟದ ಮುನ್ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಆ ಮುನ್ಸೂಚನೆಗಳು ಯಾವುವೆಂದು ನೋಡೋದಾದರೆ, ಮೊದಲನೆಯದಾಗಿ ಕೈಗಳಲ್ಲಿ ತುರಿಕೆಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ಇದರರ್ಥ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಂತಹ ಸಮಸ್ಯೆಗಳಿದ್ರೂ ಸಹ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎನ್ನುವುದರ ಸಂಕೇತವಾಗಿರುತ್ತೆ. ಎರಡನೆಯದಾಗಿ ಶಂಖದ ಧ್ವನಿ ಕೇಳಿಸುವುದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಏನಾದರೂ ನಿಮಗೆ ಕೇಳಿಸಿದರೆ ಅದನ್ನು ನಿಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಮುಗಿದಿದೆ ಎನ್ನುವ ಮುನ್ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಕೆಟ್ಟ ಸಮಯ ಕಳೆದು ಈಗ ಒಳ್ಳೆಯ ಸಮಯವಾಗಿದೆ, ಬದಲಾಗಿದೆ ಎಂದು ಸೂಚಿಸುತ್ತದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡ ಸಾಧನೆಯೊಂದನ್ನು ಮಾಡಿದ್ದೀರಿ ಅಥವಾ ನಿಮ್ಮ ಕೈಗೆ ಸಾಧನೆಯ ಒಂದು ವಸ್ತು ಸಿಗಬಹುದು ಎನ್ನುವ ಸೂಚನೆಯನ್ನು ನೀಡುತ್ತದೆ. ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ಬರುವಂತಹ ಕಪ್ಪು ಇರುವೆಗಳು. ಈ ಕಪ್ಪು ಇರುವೆಗಳು ಕಾಣಿಸಿಕೊಂಡ್ರೆ ಆ ದಿನ ನಿಮಗೆ ಹಣದ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ. ಒಂದು ವೇಳೆ ಕಪ್ಪು ಇರುವೆಗಳು ಆಹಾರ ಪದಾರ್ಥಗಳ ಮೇಲೆ ಮುಗಿಬಿದ್ರೆ ಅಥವಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಾಗ ಗುಂಪು ಗುಂಪಾಗಿ ಕಾಣಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವೇಶಿಸಿದ್ದಾಳೆಂದು ಅರ್ಥ ಮಾಡಿಕೊಳ್ಳಿ. ಇದು ಮನೆಯಲ್ಲಿ ಹಣ ಬರುವ ಸಂಕೇತವನ್ನು ಸೂಚಿಸುತ್ತದೆ. ನಾಲ್ಕನೆಯದಾಗಿ ಬೆಳಿಗ್ಗೆ ಸಮಯದಲ್ಲಿ ಒಂದು ಹಸು ಬಂದು ನಿಮ್ಮ ಮನೆ ಬಾಗಿಲಿನಲ್ಲಿ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ಸಾಕ್ಷಾತ್ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಪರಿಗಣಿಸಬೇಕು. ಆ ದಿನ ಆ ಸಮಯದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಸಾಧ್ಯವಾದರೆ ಹಸುವಿನ ಕಾಲಿಗೆ ನಮಸ್ಕರಿಸಿ ಅಥವಾ ಹಸುವಿನ ಬೆನ್ನನ್ನು ಸವರಿ ಕಳುಹಿಸಬೇಕು. ಇದರರ್ಥ ಲಕ್ಷ್ಮೀ ದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾಳೆ ಎನ್ನುವ ಮುನ್ಸೂಚನೆ ನೀಡುತ್ತದೆ. ಐದನೆಯದಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಚ್ಚ ಹಸಿರಾಗಿ ಬೆಳೆಯುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿಯೇ ಸಂತೋಷದ ಸುದ್ದಿಯನ್ನು ಕೇಳುತ್ತೀರಿ. ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆರನೆಯದಾಗಿ ಅದೇ ರೀತಿ ಶಾಸ್ತ್ರಜ್ಞರ ಪ್ರಕಾರ ಪೊರಕೆ ಹಾಗೂ ಲಕ್ಷ್ಮೀ ದೇವಿಗೆ ನಿಕಟವಾದ ಸಂಬಂಧವಿದೆ ಎಂದು ಹೇಳುತ್ತಾರೆ. ಹಾಗಾಗಿ ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತಾರೆ. ಆದ್ದರಿಂದ ಬೆಳಿಗ್ಗೆ ಸಮಯದಲ್ಲಿ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ನಿಮಗೆ ಕಾಣಿಸಿದರೆ ನೀವು ಶೀಘ್ರದಲ್ಲಿಯೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ.
ಬೆಳಗ್ಗೆ ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಪ್ರತಿದಿನ ಸತತವಾಗಿ 5 ದಿನಗಳವರೆಗೂ ಯಾರಾದರೂ ಪೊರಕೆಯಲ್ಲಿ ಕಸ ಹೊಡೆಯುತ್ತಿರುವುದು ಕಂಡುಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯು ಸದಾ ನಿಮ್ಮ ಮೇಲಿರಲಿದೆ ಎಂದು ತಿಳಿದುಕೊಳ್ಳಿ. 7ನೇದಾಗಿ, ನೀವು ಮನೆಯಿಂದ ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡುಬಂದರೆ ಅಥವಾ ಹಣ ಸಿಕ್ಕಿದ್ರೆ ಅದು ನಿಮಗೆ ಹಣದ ಆಗಮನದ ಸಂಕೇತವಾಗಿದೆ. ಶೀಘ್ರದಲ್ಲಿ ನಿಮ್ಮ ಬಳಿ ಹಣ ಬಂದು ಸೇರುತ್ತದೆ. ಬಟ್ಟೆಗಳನ್ನು ಧರಿಸುವಾಗ ಅಥವಾ ಬಟ್ಟೆಯನ್ನು ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯ ಸಂಕೇತವಾಗಿದೆ ಎನ್ನುವಂತಹ ಮುನ್ಸೂಚನೆ ನೀಡುತ್ತದೆ. 8ನೇದಾಗಿ, ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅಥವಾ ಬೆಳೆದಿದ್ರೆ ಅದು ನೀವು ಶ್ರೀಮಂತರಾಗುವಿರಿ ಎನ್ನುವ ಸೂಚನೆಯನ್ನು ಸೂಚಿಸುತ್ತದೆ. ಇದು ನಿಮಗೆ ಶುಭ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲೇ ಹಣದ ಆಗಮನವಾಗಲಿದೆ. ನಿಮಗೆ ಹಾಗೂ ನಿಮ್ಮ ಮನೆಗೆ ಎಂದೆಂದಿಗೂ ಕೂಡ ಹಣದ ಸಮಸ್ಯೆ ಇರುವುದಿಲ್ಲ. 9ನೇದಾಗಿ, ಮನೆಯಲ್ಲಿ ಬೆಕ್ಕಿದ್ರೆ ಅದು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಅದರ ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿರುತ್ತದೆ. ಹಾಗೆಯೇ ಚಾವಣಿಯ ಮೇಲೆ ಬೆಲೆಬಾಳುವ ವಸ್ತುಗಳು ಬಿದ್ದರೆ ಸಹ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ. ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯ ಮೇಲೆ ಬೆಲೆಬಾಳುವ ವಸ್ತುವನ್ನು ತಂದು ಬೀಳಿಸಿದರೆ ಕೂಡ ಅದು ಕೂಡ ಶ್ರೀಮಂತರಾಗುವ ಸಂಕೇತವಾಗಿರುತ್ತದೆ. 10ನೇದಾಗಿ, ಮನೆಯಲ್ಲಿದ್ದಕ್ಕಿದ್ದಂತೆ 3 ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ. ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದು ಕಂಡುಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ. ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿಯು ಕಂಡುಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಎನ್ನುವ ಸೂಚನೆಯನ್ನು ನೀಡುತ್ತದೆ. 11ನೇದಾಗಿ, ಬೆಳಿಗ್ಗೆ ಸಮಯದಲ್ಲಿ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತೆ. ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡುಬಂದರೆ ನಿಮ್ಮ ಕಷ್ಟದ ದಿನಗಳು ಬದಲಾಗಲಿವೆ, ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸ್ಪಷ್ಟ ಸಂಕೇತವಾಗಿದೆ. 12ನೇದಾಗಿ, ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ದರೆ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆಗಮಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂತಹ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ಕೂಡ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲೇ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ಮುನ್ಸೂಚನೆ ನೀಡುತ್ತದೆ. 13ನೇದಾಗಿ, ನಿಮ್ಮ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳು ಕಂಡುಬಂದರೆ ನಿಮಗೆ ಅಪಾರ ಸಂಪತ್ತು ಸಿಗುವ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಕನಸಿನಲ್ಲಿ ದೇವಸ್ಥಾನ ಕಾಣಿಸುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಇದು ಅಪಾರ ಸಂಪತ್ತು ಸಿಗುವ ಸಂಕೇತ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ. ಕನಸಿನಲ್ಲಿ ಕೆಂಪು ಸೀರೆಯನ್ನು ಧರಿಸಿರುವ ಮಹಿಳೆಯು ಕಂಡ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಕನಸಿನಲ್ಲಿ ಎತ್ತರಕ್ಕೇರುವುದು, ಆಕಾಶದಲ್ಲಿ ಹಾರಾಡುವ ರೀತಿ ಕಂಡುಬಂದರೆ ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ. 14ನೇದಾಗಿ, ನೀವು ಯಾವುದಾದರೂ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ರೆ ಆ ದಾರಿಯಲ್ಲಿ ನಾಯಿಯೊಂದು ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ವಸ್ತುವನ್ನು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ನಿಮಗೆ ಕಂಡು ಬಂದರೆ ಆ ದಿನ ನಿಮಗೆ ಎಲ್ಲಿಂದಲಾದರೂ ಹಣದ ಲಾಭವಾಗಲಿದೆ ಎಂದು ಸೂಚಿಸುತ್ತದೆ. 15ನೇದಾಗಿ, ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲಿದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆಯಿಂದ ಏಳಬೇಕೆಂದರೆ ಆಗ ಲಕ್ಷ್ಮೀ ದೇವಿಯ ಕೃಪೆ ಇದ್ದರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಈ ರೀತಿ ಆದಲ್ಲಿ ನಿಮ್ಮ ದಿನಚರ್ಯ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣವಾಗಿ ಎಲ್ಲ ತೊಂದರೆಗಳು ಹಾಗೂ ಹಣದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತವೆ. ನಿಮ್ಮ ನಿದ್ರೆಯು ಬೆಳಗಿನ ಜಾವ ಸಮಯ 3 ಗಂಟೆಯಿಂದ 5 ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದಲ್ಲಿರುವಂತಹ ದುಃಖದ ಮೋಡಗಳು ಕ್ರಮೇಣವಾಗಿ ದೂರವಾಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಹಾಗೂ ಆಶೀರ್ವಾದ ದಯಪಾಲಿಸಿದರೆ ಎಂದು ಶಾಸ್ತ್ರಗಳಲ್ಲಿ ಸಹ ಉಲ್ಲೇಖಿಸಲಾಗಿದೆ. 16ನೇದಾಗಿ, ನಿಮ್ಮ ಕನಸಿನಲ್ಲಿ ಗಿಳಿ ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು. ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ಬಹಳ ಒಳ್ಳೆಯದೆಂದು ಪರಿಗಣಿಸಲಾಗುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗಲಿವೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯು ಸದಾ ನಿಮ್ಮ ಮೇಲೆ ಇರಲಿದೆ ಎಂದು ಅರ್ಥೈಸುತ್ತದೆ. ನಿಮಗೆ ಶೀಘ್ರದಲ್ಲಿ ಎಲ್ಲಿಂದಲಾದರೂ ಹಣ ಕೊಡಬೇಕಾದ ಯಾರಾದರೂ ವಾಪಸ್ ತಿರುಗುತ್ತಾರೆ. 17ನೇದಾಗಿ, ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ, ಆನೆ, ನವಿಲು, ಶಂಖ, ಬಾಳೆಹಣ್ಣು ಅಥವಾ ಹಲ್ಲಿ ಕಂಡುಬಂದರೆ ನಿಮ್ಮ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮಗೆ ಇರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. 18ನೇದಾಗಿ, ಬೆಳಿಗ್ಗೆ ನೀವು ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಕೂಡ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ.
ಬೆಳಿಗ್ಗೆ ಎದ್ದ ನಂತರ ನಿಮಗೆ ಶಂಖದ ನಾದ ಕೇಳಿಸಿದರೆ ನಿಮಗೆ ಶುಭ ಸಮಯವು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಮನೆಯಿಂದ ಹೊರಗೆ ಹೋಗುವಾಗ ನಾಯಿಯು ಬಾಯಿಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯಾಹಾರಿ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ಅದು ನಿಮಗೆ ಹಣದ ಲಾಭವಾಗುವ ಸಂಕೇತವಾಗಿರಬಹುದು ಎನ್ನುವ ಸಂಕೇತ ನೀಡುತ್ತದೆ. 19ನೇದಾಗಿ, ನೀವು ಯಾವುದೇ ಶುಭ ಕಾರ್ಯಗಳಿಗೆ ಹೋಗುವಾಗ ಕಿನ್ನರರು ಅಂದರೆ ತೃತೀಯ ಲಿಂಗಿಗಳು ಅಂದರೆ ಮಂಗಳಮುಖಿಯರು ಕಾಣಿಸಿಕೊಳ್ಳುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ನಿಮಗೆ ಮಂಗಳಮುಖಿಯರು ಕಂಡುಬಂದರೆ ಸಾಧ್ಯವಾದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ. ಅವರಿಂದ ನೀವು ಸ್ವಲ್ಪ ಹಣವನ್ನು ವಾಪಸ್ ಪಡೆದರೆ ಬಹಳ ಒಳ್ಳೆಯದು. ಮಂಗಳಮುಖಿಯರಿಂದ ನೀವು ಕೇಳದೆ ಅವರೇ ನಿಮಗೆ ಒಂದು ನಾಣ್ಯವನ್ನು ವಾಪಸ್ ಕೊಟ್ಟರೆ ಅದನ್ನು ಜೋಪಾನವಾಗಿಟ್ಟುಕೊಳ್ಳಿ. ಇದರಿಂದ ನೀವು ಗಳಿಸಿದ ಸಂಪತ್ತಿನಲ್ಲಿ ಲಾಭವಾಗುತ್ತದೆ, ಜೊತೆಗೆ ಹಣವು ವೃದ್ಧಿಯಾಗುತ್ತದೆ. 20ನೇದಾಗಿ, ನಿಮ್ಮ ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂರುವುದು ಕೂಡ ಕಂಡುಬಂದರೆ ಇದನ್ನು ಮಂಗಳಕರವೆಂದು ನಂಬಲಾಗುತ್ತದೆ. ನಿಮ್ಮ ಮನೆಯ ಮೇಲೆ ಕೋಗಿಲೆಯ ಆಗಮನದಿಂದ ಜೊತೆಗೆ ಕೋಗಿಲೆಯು ಕೂಗುವುದರಿಂದ ಇದು ನಿಮಗೆ ಅದೃಷ್ಟ ಹಾಗೂ ಶುಭ ಸಂಕೇತವಾಗಿದೆ. ಹಾಗಾಗಿ ನಿಮ್ಮ ಸಂಪತ್ತು ಹೆಚ್ಚಾಗಬೇಕು, ನಿಮಗೆ ಬರಬೇಕಾದ ಹಣವು ಬಂದು ನಿಮ್ಮ ಕೈ ಸೇರುತ್ತದೆ. ಇನ್ನು 21ನೇದಾಗಿ, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಪೂಜೆಗೆ ತದನಂತರ ತೆಂಗಿನಕಾಯಿ ದರ್ಶನವಾದರೆ ನಿಮ್ಮ ಮೇಲೆ ಭಾಗ್ಯಲಕ್ಷ್ಮಿಯ ಕೃಪೆ ಸಿಗುತ್ತೆ ಎಂದು ಅರ್ಥ ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದ ಕೂಡಲೇ ಹಣ್ಣಿನ ಪದಾರ್ಥಗಳು ಕಂಡಲ್ಲಿ ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿದೆ ಎಂದು ತಿಳಿಯಿರಿ. ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ವ್ಯಕ್ತಿ ದಿಢೀರ್ ಶ್ರೀಮಂತವಾಗಬೇಕೆಂದರೆ ಯಾವೆಲ್ಲ ಮುನ್ಸೂಚನೆಗಳು ಕಾಣಿಸುತ್ತವೆ, ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ಸಹ ಇರಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಒಂದು ಸಲ ಪಾರ್ವತಿ ದೇವಿ ಪರಮೇಶ್ವರನ ಹತ್ತಿರ, ಪ್ರಭು, ಯಾವ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು, ಯಾವ ಮಹಿಳೆಯರು ಮಾಡುವಂತಿಲ್ಲ ಎಂದು ಕೇಳಿದರು. ಆಗ ಪರಮೇಶ್ವರ ದೇವಿ, ಮೊದಲಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಈ 3 ರೀತಿಯ ಮಹಿಳೆಯರು ಎಂದೂ ಕೂಡ ಶಿವಲಿಂಗವನ್ನು ಮುಟ್ಟುವುದಾಗಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಬಾರದು. ಆ ಮಹಿಳೆಯರು ಶಿವಲಿಂಗವನ್ನು ಮುಟ್ಟುವುದಾಗಲಿ ಅಥವಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದಾಗಲಿ ಮಾಡಿದರೆ ಪುಣ್ಯದ ಬದಲಾಗಿ ಪಾಪವನ್ನು ಮೂಟೆ ಕಟ್ಟಿಕೊಳ್ತಾರೆ. ಅವರ ಕುಟುಂಬವೇ ಸರ್ವನಾಶವಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಕತೆ ಹೇಳ್ತೇನೆ ಕೇಳು ಎಂದು ಹೇಳಿ ಕತೆ ಹೇಳಲು ಶುರು ಮಾಡಿದರು. ಆ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಸುಖದೇವ ಎಂಬ ಒಬ್ಬ ಯುವಕನಿದ್ದ. ಅವನು ವೇದಗಳು ಹಾಗೂ ಪುರಾಣಗಳನ್ನು ತಿಳಿದುಕೊಂಡಿದ್ದ. ಅವನಿಗೆ ದೈವ ಭಕ್ತಿ ಜಾಸ್ತಿ ಇತ್ತು. ಪ್ರತಿದಿನ ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ದಿನ ಕಳೆಯುತ್ತಿದ್ದ. ಅದೇ ಊರಿನಲ್ಲಿ ಸುಧರ್ಮ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಸುಮತಿ ಎಂಬ ಸುಂದರವಾದ ಮಗಳಿದ್ದಳು. ಅವಳು ಪರಮೇಶ್ವರನ ಪರಮ ಭಕ್ತಿ. ಪ್ರತಿದಿನ ಕಾರ್ತಿಕ ಮಾಸದಲ್ಲಿ ವ್ರತ ಮಾಡುತ್ತಾ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದಳು. ಸುಮತಿಗಾಗಿ ಸುಧರ್ಮ ಒಳ್ಳೆಯ ವರನಿಗಾಗಿ ಹುಡುಕಾಡುತ್ತಿದ್ದ. ಆಗ ಸುಧರ್ಮನ ಹೆಂಡತಿ ಸುಖದೇವನ ಬಗ್ಗೆ ಗಂಡನಿಗೆ ಹೇಳಿದಳು. ಸುಖದೇವನಂತ ಒಳ್ಳೆಯ ಯುವಕನೊಂದಿಗೆ ನಮ್ಮ ಮಗಳ ಮದುವೆ ಮಾಡಿದರೆ ಅವಳು ತುಂಬ ಸಂತೋಷವಾಗಿರುತ್ತಾಳೆ ಎಂದಳು. ಅವನ ಹೆಂಡತಿಯ ಮಾತುಗಳನ್ನು ಸುಧರ್ಮ ಕೂಡ ಒಪ್ಪಿಕೊಂಡ. ಇದೇ ವಿಷಯ ಮಾತನಾಡಲು ಸುಖದೇವನ ಮನೆಗೆ ಸುಧರ್ಮ ಹೋದ. ಆ ಸಮಯದಲ್ಲಿ ಸುಖದೇವ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ. ಸುಖದೇವನ ತಂದೆ ತಾಯಿ ಸುಧರ್ಮನನ್ನ ಗೌರವಪೂರ್ವಕವಾಗಿ ಮನೆಯೊಳಗೆ ಕರೆದರು. ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ ಸುಖದೇವನನ್ನು ನೋಡಿ ಸುಧರ್ಮ ಕೂಡ ಸಂತೋಷಿಸಿದ. ಇಂತಹ ಸಂಸ್ಕಾರವುಳ್ಳ ಯುವಕನೊಂದಿಗೆ ಮಗಳ ಮದುವೆ ಮಾಡಿದರೆ ಅವಳು ಜೀವನ ಪರ್ಯಂತ ಸುಖವಾಗಿರುತ್ತಾಳೆ ಎಂದು ಸುಧರ್ಮನಿಗೆ ಅರ್ಥವಾಯಿತು. ಸುಖದೇವ ಸುಧರ್ಮನಿಗೆ ನಮಸ್ಕರಿಸಿ ಬಂದ. ಕಾರಣವನ್ನ ಕೇಳಿದ. ಅದಕ್ಕೆ ಸುಧರ್ಮ ಏನು ಮಾತನಾಡದೆ ಅವನ ಮನೆಯೆಲ್ಲ ನೋಡಲು ಶುರು ಮಾಡಿದ. ಆ ಮನೆ ಎಷ್ಟೋ ಪವಿತ್ರವಾಗಿ ಪರಿಶುದ್ಧವಾಗಿ ಕಾಣಿಸುತ್ತಿತ್ತು. ದೇವರ ಮನೆಯೊಳಗೆ ಒಂದು ಶಿವಲಿಂಗ ಕೂಡ ಇತ್ತು. ದೇವರ ಮನೆ ನೋಡಿದರೆ ದೇವಸ್ಥಾನ ನೋಡಿದಂತಹ ಅನುಭವ ಆಗುತ್ತಿತ್ತು. ಇದೆಲ್ಲ ನೋಡಿದ ಸುಧರ್ಮನಿಗೆ ಸುಖದೇವ ಮಾತ್ರವೇ ಅವನ ಅಳಿಯನಾಗಲು ಯೋಗ್ಯ ಅನ್ನಿಸಿತು. ಇನ್ನು ಆಲಸ್ಯ ಮಾಡದೆ ಸುಧರ್ಮ ಸುಖದೇವ ಹಾಗೂ ಅವನ ತಂದೆ ತಾಯಿಯೊಂದಿಗೆ, ನಾನು ನಿಮ್ಮ ಮನೆಗೆ ಬರಲು ಕಾರಣ ನನ್ನ ಮಗಳಾದ ಸುಮತಿಗೆ ವರನನ್ನು ಹುಡುಕುತ್ತಿದ್ದೇವೆ. ಅವಳಿಗೆ ಸುಖದೇವನೇ ಸರಿಯಾದ ಜೋಡಿ ಎಂದು ತೀರ್ಮಾನಿಸಿಕೊಂಡು ವರನನ್ನ ಕೇಳಲು ಬಂದೆ ಎಂದ. ಸುಧರ್ಮ ಆ ಮಾತನ್ನು ಕೇಳಿ ಸುಖದೇವನ ತಂದೆ ತಾಯಿ ಎಷ್ಟೋ ಸಂತೋಷಪಟ್ಟರು. ತಂದೆ ತಾಯಿ ಸುಖದೇವನನ್ನ ಮದುವೆಗೆ ಒಪ್ಪಿಸಿದರು.
ಸುಮತಿಯ ಸೌಂದರ್ಯ ನೋಡಿದ ಸುಖದೇವ ಕೂಡ ಅಷ್ಟೊಂದು ಸುಂದರವಾದ ಯುವತಿ ತನ್ನ ಪತ್ನಿ ಆಗುತ್ತಿರುವುದಕ್ಕೆ ತುಂಬಾನೇ ಸಂತೋಷಿಸಿದ. ಗುರುಹಿರಿಯರ ಸಮ್ಮಕ್ಷದಲ್ಲಿ ಆಡಂಬರವಾಗಿ ಇಬ್ಬರ ಮದುವೆ ನಡೆಯಿತು. ಸುಮತಿ ಅತ್ತೆಯ ಮನೆಗೆ ಕಾಲಿಟ್ಟಲು. ಗಂಡನ ಮನೆಯಲ್ಲಿ ಎಷ್ಟೋ ಸುಖ ಸಂತೋಷದಿಂದ ಬದುಕುತ್ತಿದ್ದಳು. ಸುಮತಿಗೆ ಒಳ್ಳೆಯ ಪತಿವ್ರತೆ ಹಾಗೂ ಗೃಹಿಣಿಗೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳಿತ್ತು. ಅವಳು ಮನೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ಅತ್ತೆ ಮಾವನನ್ನ ಗೌರವಿಸುತ್ತಿದ್ದಳು. ಗಂಡನನ್ನ ಪ್ರೀತಿಸುತ್ತಿದ್ದಳು. ಪರಪುರುಷರನ್ನ ಕಣ್ಣೆತ್ತಿಯೂ ಕೂಡ ನೋಡುತ್ತಿರಲಿಲ್ಲ. ಎಲ್ಲವನ್ನೂ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಸುಮತಿಯ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ಸ್ಥಿರವಾಗಿ ನೆಲೆಸಿದಳು. ಯಾವ ಮಹಿಳೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಶುಚಿ, ಶುಭ್ರತೆ, ತಾಳ್ಮೆಯಿಂದ ಇರುತ್ತಾಳೋ ಆ ಹೆಣ್ಣಿರುವ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲು ಇಷ್ಟಪಡುತ್ತಾಳೆ. ಆ ರೀತಿ ಎಷ್ಟೋ ಸಂತೋಷವಾಗಿದ್ದಂತಹ ಮನೆ ಸುಮತಿ ಮಾಡಿದ ಚಿಕ್ಕ ತಪ್ಪಿನಿಂದ ನಾಶವಾಯಿತು. ಕಡುಬಡತನದ ಅನುಭವಿಸಬೇಕಾಯಿತು. ಅವಳು ಮಾಡಿದ ತಪ್ಪೇನೆಂದರೆ ಶ್ರಾವಣ ಮಾಸದ ಮೊದಲನೇ ದಿನ ಅಮಾವಾಸ್ಯೆಯಿಂದ ಶುರುವಾಗಿತ್ತು. ಆ ದಿನದಂದು ಸುಮತಿ ತಿಳಿಯದೆ ಹೆಚ್ಚಾಗಿ ಈರುಳ್ಳಿ ಬಳಸಿ ಅಡುಗೆ ತಯಾರಿಸಿದಳು. ಅದರ ಜೊತೆ ಸೈಂಧವ ಲವಣವನ್ನು ಕೂಡ ಬಳಸಿದಳು. ಅಡುಗೆ ತುಂಬ ರುಚಿಯಾಗಿದ್ದರಿಂದ ಮನೆಯವರೆಲ್ಲ ಸ್ವಲ್ಪ ಹೆಚ್ಚಾಗಿಯೇ ಊಟ ತಿಂದರು. ಮಾರನೇ ದಿನ ಬೆಳಿಗ್ಗೆ ಕೂಡ ರಾತ್ರಿ ಉಳಿದ ಊಟವನ್ನು ಸುಮತಿ ಹಾಗೂ ಸುಖದೇವ ತಿಂದರು. ಅತಿ ಹೆಚ್ಚು ಈರುಳ್ಳಿ ಸೇವಿಸಿದ್ದರಿಂದ ಅವರಲ್ಲಿ ಕಾಮಭಾವನೆ ಹೆಚ್ಚಾಯಿತು. ಸುಮತಿ ಹಾಗೂ ಸುಖದೇವ ಆ ದಿನ ಬೆಳಿಗ್ಗೆ ಶಾರೀರಿಕವಾಗಿ ಒಂದಾದರು. ಅದರ ನಂತರ ಎಂದಿನಂತೆ ಸುಮತಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿದಳು. ಸುಮತಿ ಪ್ರತಿದಿನ ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಶಿವನ ಪೂಜೆ ಮಾಡುತ್ತಿದ್ದಳು. ಆದರೆ ಆ ದಿನ ಸ್ನಾನ ಮಾಡಿದ ನಂತರ ಗಂಡನೊಂದಿಗೆ ಸಂತೋಷವಾಗಿ ಕಳೆದ ಸುಮತಿ ಮತ್ತೆ ಸ್ನಾನ ಮಾಡಿಕೊಂಡರೆ ಎಲ್ಲಿ ಅತ್ತೆ ಮಾವನಿಗೆ ಅನುಮಾನ ಬರುತ್ತದೋ, ಅವರು ಎಲ್ಲಿ ತಪ್ಪು ತಿಳಿದುಕೊಳ್ಳುತ್ತಾರೋ, ಇನ್ನು ಪೂಜೆ ಯಾಕೆ ಮಾಡಿಲ್ಲ ಎಂದು ಅತ್ತೆ ಕೇಳುವ ಮುಂಚೆ ಪೂಜೆ ಮುಗಿಸಬೇಕು ಎಂದುಕೊಂಡು ಓಡೋಡಿ ಹೋಗಿ ಗಬಗಬನೆ ಒಂದು ಚೂರು ಶ್ರದ್ಧಾಭಕ್ತಿ ಇಲ್ಲದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಬೇಗನೆ ವಿಭೂತಿ ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡಿ ಮುಗಿಸಿದಳು. ಮೈಲಿಗೆ ಆಗಿದ್ದ ಸುಮತಿ ಪೂಜೆ ಮಾಡಿದ್ದರಿಂದ ಕೋಪಗೊಂಡ ಪರಮೇಶ್ವರ ಆ ಮನೆ ಬಿಟ್ಟು ಹೊರಟು ಹೋದರು. ಸುಮತಿಯ ಅತ್ತೆ ಮಾವ ತೀರ್ಥಯಾತ್ರೆಗೆಂದು ಹೋದರು. ಇನ್ನು ಮನೆಯಲ್ಲಿ ದೊಡ್ಡವರು ಹೇಳುವವರು ಕೇಳುವವರು ಯಾರೂ ಇಲ್ಲದೆ ಸುಮತಿ ನಿಧಾನವಾಗಿ ಅವಳ ಆಚಾರ ವಿಚಾರಗಳನ್ನು ಮರೆತು ಹೋದಳು. ಅವಳು ಮನಸ್ಸಿನಲ್ಲಿ ಯಾವಾಗಲೂ ಶೃಂಗಾರದ ಆಲೋಚನೆಗಳೇ ತುಂಬಿಕೊಂಡಿತ್ತು. ದಿನನಿತ್ಯದ ಕಾರ್ಯಕ್ರಮಗಳು ಮರೆತು ಹೋಗಿ ಹೊತ್ತುಗೊತ್ತು ಇಲ್ಲದಂತೆ ಗಂಡನೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿಕೊಂಡಳು. ಅವಳು ಮಾಡುತ್ತಿರುವ ಅಡುಗೆಗಳಲ್ಲೂ ಕೂಡ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ ಹೆಚ್ಚಾಗಿದ್ದರಿಂದ ಸುಖದೇವನು ಕೂಡ ಎಲ್ಲ ಆಚಾರ ವಿಚಾರಗಳನ್ನು ಮರೆತು ಹೋಗಿ ಇದೇ ಕೆಲಸದಲ್ಲಿ ಮುಳುಗಿ ಹೋದ. ಒಂದು ದಿನ ಸುಮತಿ ಹಾಗೂ ಸುಖದೇವ ಋತುಸ್ರಾವದ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾದರು. ಇದರಿಂದ ಅವರ ದೇಹದೊಳಗೆ ಪಾಪ ಪ್ರವೇಶ ಮಾಡಿತು. ಅದುವರೆಗೂ ಅವರಿಬ್ಬರೂ ಮಾಡಿದಂತಹ ಪೂಜೆಗಳು, ಹಬ್ಬಗಳು, ವ್ರತಗಳು ಫಲಿಸದಂತೆ ಆಚಾರ ವಿಚಾರಗಳು ಎಲ್ಲವೂ ಕೂಡ ನಾಶವಾಯಿತು. ಋತುಸ್ರಾವದ ಸಮಯದಲ್ಲಿ ಹೆಣ್ಣಿನ ಮೈಯೊಳಗೆ ಬ್ರಹ್ಮ ಹತ್ಯೆ ಪಾತಕ ಎಂಬ ಪಾಪವಾಸ ಮಾಡುತ್ತದೆ. ಆ ಸಮಯದಲ್ಲಿ ಆಕೆಯ ಜೊತೆ ಯಾವ ಪುರುಷ ಶಾರೀರಿಕ ಸಂಬಂಧ ಇಟ್ಟುಕೊಳ್ತಾನೋ ಆ ಪಾಪ ಅವನ ಮೈಯೊಳಗೆ ಪ್ರವೇಶ ಮಾಡುತ್ತದೆ. ಇತ್ತ ಸುಖದೇವನ ಮೈಯೊಳಗೂ ಕೂಡ ಬ್ರಹ್ಮ ಹತ್ಯೆ ಪಾತಕ ಸೇರಿಕೊಂಡಿತ್ತು. ಆ ಪಾಪದ ಕಾರಣದಿಂದ ಸುಖದೇವನಿಗೆ ಕುಷ್ಠರೋಗ ಆವರಿಸಿತು. ಅವನ ಮೈಯಿಂದ ರಕ್ತ, ಕೀವು ಸುರಿಯಲಾರಂಭಿಸಿತು. ತೀರ್ಥಯಾತ್ರೆ ಮುಗಿಸಿಕೊಂಡು ಸುಖದೇವನ ತಂದೆ ತಾಯಿ ಮನೆಗೆ ಬಂದರು. ಆ ಮನೆ ವಾತಾವರಣ, ಸುಮತಿಯ ನಡವಳಿಕೆ, ಮಗನ ರೋಗ ಎಲ್ಲವನ್ನೂ ಗಮನಿಸಿದ ಸುಖದೇವನ ತಾಯಿಗೆ ವಿಷಯ ಅರ್ಥವಾಯಿತು. ಆ ಮನೆಯನ್ನ ಹಾಳು ಮಾಡಿ ಮಗನಿಗೆ ಈ ಪರಿಸ್ಥಿತಿ ತಂದ ಸುಮತಿಯ ಮೇಲೆ ಕೋಪಗೊಂಡು ಅವಳನ್ನು ಮನೆಯಿಂದ ಹೊರಗಟ್ಟಿದಳು. ಅದುವರೆಗೂ ಆ ಮನೆಯೇ ಪ್ರಪಂಚ, ಗಂಡನೇ ದೇವರು ಅಂದುಕೊಂಡಿದ್ದ ಸುಮತಿಗೆ ಎಲ್ಲಿ ಹೋಗುವುದೆಂದು ಅರ್ಥವಾಗಲಿಲ್ಲ. ಅವಳು ಮಾಡಿದ ತಪ್ಪೇನೆಂದು ಕೂಡ ಅವಳಿಗೆ ಗೊತ್ತಿಲ್ಲ. ಅವಳು ಅಳುತ್ತಾ ಕಾಡಿಗೆ ಹೋದಳು. ಅಲ್ಲೊಂದು ಆಶ್ರಮ ಕಾಣಿಸಿತು. ಆಶ್ರಮದಲ್ಲಿ ಕುಳಿತುಕೊಂಡು ಸುಮತಿ ಜೋರಾಗಿ ಅಳುವುದಕ್ಕೆ ಶುರು ಮಾಡಿದಳು. ಅವಳ ಅಳು ಕೇಳಿಸಿಕೊಂಡ ಸಾಧು ಹೊರಗೆ ಬಂದು, ಯಾರಮ್ಮ ನೀನು, ಯಾಕೆ ಈ ರೀತಿ ಅಳ್ತಿದ್ದೀಯಾ ಎಂದು ಕೇಳಿದರು. ಆಗ ಸುಮತಿ, ಸ್ವಾಮಿ, ನಾನು ನನ್ನ ಗಂಡ, ಅತ್ತೆ ಮಾವ ಎಷ್ಟು ಸಂತೋಷವಾಗಿ ಬದುಕುತ್ತಿದ್ದೆವು. ನನ್ನ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋದರು. ಅವರು ಹಿಂದಿರುಗಿ ಬರುವಷ್ಟರಲ್ಲಿ ನಾವು ಕೂಡಿಟ್ಟ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಬಡತನಕ್ಕೆ ಬಂದು ಬಿಟ್ಟೆವು. ಅದರ ಜೊತೆ ನನ್ನ ಗಂಡ ಕೂಡ ಕುಷ್ಠರೋಗಕ್ಕೆ ತುತ್ತಾದರು. ತೀರ್ಥಯಾತ್ರೆಯಿಂದ ಬಂದ ನನ್ನ ಅತ್ತೆ ಇದೆಲ್ಲದಕ್ಕೂ ಕಾರಣ ನಾನೇ ಎಂದು ನನ್ನನ್ನು ದೂಷಿಸಿ ಮನೆಯಿಂದ ಹೊರಗೆ ತಳ್ಳಿಬಿಟ್ಟರು. ಎಲ್ಲಿ ಹೋಗುವುದೆಂದು ದಾರಿ ತಿಳಿಯದೆ ಕಾಡಿನಲ್ಲಿ ಬರುತ್ತಿರುವಾಗ ನಿಮ್ಮ ಆಶ್ರಮ ಕಾಣಿಸಿತು. ನನಗೆ ಇಲ್ಲಿ ವಾಸವಿರಲು ಅನುಮತಿ ಸಿಗಬಹುದೇನೋ ಅಂದುಕೊಂಡು ಇಲ್ಲಿ ಕಾಯುತ್ತಾ ಕುಳಿತಿದ್ದೇನೆ ಎಂದು ಹೇಳಿದಳು. ಇದ್ದಕ್ಕಿದ್ದಂತೆ ನನ್ನ ಗಂಡನಿಗೆ ಕುಷ್ಠರೋಗ ಏಕೆ ಬಂತು,
ನಮಗೆ ಬಡತನ ಏಕೆ ಬಂತೆಂದು ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ ಎಂದಳು. ಸುಮತಿ ಆಗ ಸಾಧು ದಿವ್ಯ ದೃಷ್ಟಿಯಿಂದ ನೋಡಿ ನಡೆದ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು, ನೋಡಮ್ಮ ಸುಮತಿ, ಗಂಡನೊಂದಿಗೆ ಶಾರೀರಿಕವಾಗಿ ಒಂದಾಗುವುದು ಗೃಹಿಣಿಯ ಕರ್ತವ್ಯ. ಆದರೆ ಅದಕ್ಕೊಂದು ಹೊತ್ತು ಗೊತ್ತು ಇರುತ್ತದೆ. ಗಂಡನೊಂದಿಗೆ ಶಾರೀರಿಕವಾಗಿ ರಾತ್ರಿ ಮಾತ್ರವೇ ಇರಬೇಕು. ಸೂರ್ಯ ಬಂದ ನಂತರ ಇರಬಾರದು. ಹಾಗೆ ಸಂಜೆ ಲಕ್ಷ್ಮಿ ಬರುವ ಸಮಯದಲ್ಲೂ ಕೂಡ ಶಾರೀರಿಕವಾಗಿ ಒಂದಾಗಬಾರದು. ಮುಖ್ಯವಾಗಿ ಋತುಸ್ರಾವದ ಸಮಯದಲ್ಲಿ ಯಾರನ್ನು ಕೂಡ ಮುಟ್ಟಬಾರದು. ಅಂಥದ್ದರಲ್ಲಿ ಒಬ್ಬ ಪುರುಷನೊಂದಿಗೆ ಅವನು ಗಂಡನೇ ಆಗಿದ್ದರೂ ಅವರೊಂದಿಗೆ ಶಾರೀರಿಕವಾಗಿರುವುದು ಮಹಾಪಾಪ. ನಿನ್ನ ಅತ್ತೆ ಹೇಳಿದ ಮಾತು ಸತ್ಯ. ಇವತ್ತು ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾಗಿ ಇದ್ದಾನೆಂದರೆ ಅದಕ್ಕೆ ಕಾರಣ ಋತುಸ್ರಾವದ ಸಮಯದಲ್ಲಿ ನೀವಿಬ್ಬರೂ ಒಂದಾಗಿರುವುದು. ಹಾಗೆ ನಿನ್ನ ಬಡತನಕ್ಕೆ ಕಾರಣ ಕೂಡ ನೀವಿಬ್ಬರೂ ಹೊತ್ತುಗೊತ್ತು ಇಲ್ಲದಂತೆ ಮಾಡಿದಂತಹ ಸಂಸಾರ. ಮತ್ತೆ ನಿಮ್ಮ ಸ್ಥಿತಿ ಬದಲಾಗಲು ತುಂಬ ಕಾಲ ಹಿಡಿಯುತ್ತದೆ. ದೇವರು ಮನಸ್ಸು ಮಾಡಿ ಆದಷ್ಟು ಬೇಗನೆ ಕರಗುವುದಿಲ್ಲ. ನೀನು ಈ ಆಶ್ರಮದಲ್ಲಿರಲು ನಾನು ಅನುಮತಿ ಕೊಡುತ್ತಿದ್ದೇನೆ. ಆದರೆ ಪ್ರತಿದಿನ ನೀನು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ಶಿವನಿಗೆ ಭಕ್ತಿಯಿಂದ ಅಭಿಷೇಕ ಮಾಡುತ್ತಾ ಅವರ ಬಳಿ ಕ್ಷಮೆ ಕೇಳುತ್ತಿರಬೇಕು. ಯಾವ ರೀತಿಯಾದ ಘೋರ ಪಾಪಗಳನ್ನು ಮಾಡಿದರೂ ಪರಮೇಶ್ವರ ಭಕ್ತಿಯಿಂದ ಅವರಿಗೆ ಕೈಜೋಡಿಸಿ ನಮಸ್ಕರಿಸಿದರೆ ಅವರನ್ನು ಕ್ಷಮಿಸಿ ಬಿಡುತ್ತಾರೆ. ಹಾಗಾಗಿ ನೀನು ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತವಾಗಿ 1 ವರ್ಷದ ಕಾಲ ಶಿವನಿಗೆ ಪ್ರತಿದಿನ ಶ್ರದ್ಧಾಭಕ್ತಿಯಿಂದ ಅಭಿಷೇಕ ಮಾಡುತ್ತಿರುವಂದರು ಸಾಧು. ಸಾಧು ಅವರು ಹೇಳಿದ ಪ್ರಕಾರ ಸುಮತಿ ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮಡಿಬಟ್ಟೆಯಲ್ಲೇ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡುತ್ತಿದ್ದಳು. ಅದರ ನಂತರ ಆಶ್ರಮದಲ್ಲಿರುವ ಹಸುಗಳಿಗೆ ಸ್ನಾನ ಮಾಡಿಸಿ ಹುಲ್ಲು ಹಾಕುತ್ತಾ ಅವುಗಳಿಗೂ ಪೂಜೆ ಮಾಡುತ್ತಿದ್ದಳು. ಇದೇ ರೀತಿ 1 ವರ್ಷ ಮುಗಿದು ಹೋಯಿತು. ಅದುವರೆಗೂ ಪರಮೇಶ್ವರ ಕೂಡ ಅವಳನ್ನು ಪರೀಕ್ಷಿಸುತ್ತಿದ್ದರು. ಸುಮತಿಯಲ್ಲಿ ಉಂಟಾದ ಬದಲಾವಣೆಗಳನ್ನು ಗಮನಿಸಿದ ಸಾಧು ಒಂದು ದಿನ ಸುಮತಿಯನ್ನು ಕರೆದು, ಮಗಳೇ ಸುಮತಿ, ನಿನಗೆ ಕೆಲವು ವಿಚಾರಗಳನ್ನು ಹೇಳುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ತಿನ್ನಬಾರದು. ಶಿವನ ಪೂಜೆ ಮಾಡುವಾಗ ಶಿವಲಿಂಗಕ್ಕೆ ಮರೆತು ಕೂಡ ತುಳಸಿ ಎಲೆಗಳನ್ನು ಸಮರ್ಪಿಸಬಾರದು. ಶಿವಲಿಂಗದ ಮೇಲೆ ಅರಿಶಿನ ಕುಂಕುಮ ಹಚ್ಚಬಾರದು. ಶಿವಲಿಂಗದ ಮುಂದೆ ಕುಳಿತುಕೊಂಡು ಶಂಕುಧ್ವನಿ ಮಾಡಬಾರದು. ಈ ಎಲ್ಲ ನಿಯಮಗಳನ್ನು ಅನುಸರಿಸುತ್ತಾ ನೀನು ಸೋಮವಾರಗಳಂದು ವ್ರತ ಆಚರಿಸಿದರೆ ನೀನು ಮಾಡಿದ ಎಲ್ಲ ಪಾಪಗಳು ಹೊರಟು ಹೋಗುತ್ತದೆ ಅಂದರು ಸಾಧು. 1-2 ದಿನಗಳಲ್ಲಿ ಶ್ರಾವಣ ಮಾಸ ಕೂಡ ಬಂದು ಬಿಟ್ಟಿತು. ಸಾಧುವಿನ ಮಾತಿನ ಪ್ರಕಾರ ಸುಮತಿ ಸೋಮವಾರ ವ್ರತ ಶುರು ಮಾಡಿದಳು. 16 ಸೋಮವಾರಗಳು ಮಾಡಿದಳು. ಆದರೂ ಕೂಡ ಅವಳ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣಿಸದಿದ್ದಾಗ ಮನನೊಂದ ಸುಮತಿ ಆತ್ಮಹತ್ಯೆ ಮಾಡಿಕೊಳ್ಳಲು ತೀರ್ಮಾನಿಸಿಕೊಂಡಳು. ಅಲ್ಲೇ ಇರುವ ಶಿವಾಲಯದ ಪಕ್ಕದಲ್ಲಿರುವ ನದಿಯೊಳಗೆ ಸುಮತಿ ಹಾರಿದಳು. ಆಗಲೇ ಒಂದು ಚಮತ್ಕಾರ ನಡೆಯಿತು. ಸುಮತಿ ನೀರಿನಲ್ಲಿ ಬಿದ್ದ ಹೂವಿನಂತೆ ಹೊರಗೆ ತೇಲಿ ಬಂದಳು. ಅವಳ ಮುಂದೆ ಸಾಕ್ಷಾತ್ ಪರಮೇಶ್ವರ ಪ್ರತ್ಯಕ್ಷವಾದರು. ಅವಳ ಮುಂದೆ ನಿಂತಿರುವ ಶಿವನನ್ನು ನೋಡಿ ಸುಮತಿಗೆ ಅದು ಕನಸೋ ನನಸೋ ಅರ್ಥವಾಗಲಿಲ್ಲ. ಎಷ್ಟೋ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡಿ ಅವಳಿಗೆ ಬಂದ ಎಲ್ಲ ಕೀರ್ತನೆಗಳು, ಭಜನೆಗಳು, ಶ್ಲೋಕಗಳನ್ನು ಹಾಡಿದಳು. ಸ್ವಾಮಿ, ನಾನು ತಿಳಿಯದೆ ಮಾಡಿರುವ ಎಲ್ಲ ಪಾಪಗಳಿಂದ ನನ್ನನ್ನು ವಿಮುಕ್ತಿ ಕಲುಹಿಸಿ ಎಂದು ಬೇಡಿಕೊಂಡಳು. ಆಗ ಪರಮೇಶ್ವರ, ಸುಮತಿ, ನೀನು ತಿಳಿಯದೆ ದೊಡ್ಡ ಪಾಪವನ್ನು ಮಾಡಿಬಿಟ್ಟೆ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರಕ್ಕೆ ಸಮಾನವಾದ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನುವುದು ಮಾತ್ರವಲ್ಲದೆ ಆ ಅಡುಗೆಯನ್ನು ಮಾರನೇ ದಿನ ಕೂಡ ಇಟ್ಕೊಂಡು ಹಲಸಿದ ಪದಾರ್ಥಗಳನ್ನು ದಂಪತಿಗಳು ತಿಂದಿದ್ದೀರಿ. ಆ ಕಾರಣದಿಂದಾಗಿ ನಿಮ್ಮೊಳಗೆ ಕಾಮಸಿಕ ಭಾವನೆ ಹೆಚ್ಚಾಯಿತು. ನಿಮ್ಮೊಳಗೆ ಕ್ರಮೇಣ ಕಾಮ ಕೋರಿಕೆಗಳು ಬೆಳೆಯಿತು. ನಿನ್ನ ಗಂಡನೊಂದಿಗೆ ಶಾರೀರಿಕವಾಗಿ ಇದ್ದ ನಂತರ ಸ್ನಾನ ಮಾಡದೆ ನನ್ನನ್ನು ಮುಟ್ಟಿ ಅಪರಾಧ ಮಾಡಿದೆ. ಅದು ಮಾತ್ರವಲ್ಲದೆ ಋತುಸ್ರಾವದ ಸಮಯದಲ್ಲೂ ಕೂಡ ನೀನು ಗಂಡನೊಂದಿಗೆ ಶಾರೀರಿಕವಾಗಿದ್ದೆ. ಯಾವಾಗ ಗಂಡ ಹೆಂಡತಿ ಶಾರೀರಿಕವಾಗಿ ಒಂದಾಗುತ್ತಾರೋ ಆಗ ಅವರಿಬ್ಬರ ಶರೀರವು ಅಪವಿತ್ರವಾಗುತ್ತದೆ. ಅಂತಹ ಸಮಯದಲ್ಲಿ ತಲೆಸ್ನಾನ ಮಾಡದೆ ಶಿವಲಿಂಗವನ್ನು ಯಾವ ಪರಿಸ್ಥಿತಿಯಲ್ಲೂ ಮುಟ್ಟಬಾರದು. ನೀನು ಆ ರೀತಿ ಮುಟ್ಟಿದ ಕಾರಣ ನಿನ್ನ ಶರೀರದೊಳಗೆ ಮಹಾಮೋಹವೆಂಬ ಭೂತ ಪ್ರವೇಶ ಮಾಡಿತು. ಅದರ ಕಾರಣದಿಂದ ನೀನು ಹಾಗೂ ನಿನ್ನ ಗಂಡ ಮೋಹದಲ್ಲಿ ಮುಳುಗಿ ಹೋಗುವಂತಾಯಿತು. ಇದೇ ಕಾರಣದಿಂದಲೇ ಋತುಸ್ರಾವದ ಸಮಯದಲ್ಲೂ ಕೂಡ ನೀವು ನಿಮ್ಮ ಕಾಮ ಕೋರಿಕೆಗಳನ್ನು ಕಟ್ಟಿಹಾಕಲು ಸಾಧ್ಯವಾಗಲಿಲ್ಲ. ದೇವರ ಅನುಗ್ರಹಕ್ಕೆ ಗುರಿಯಾಗಿದ್ದೀರಿ. ಆ ಕಾರಣದಿಂದ ನಿನ್ನ ಗಂಡ ಕುಷ್ಠರೋಗಕ್ಕೆ ತುತ್ತಾದ. ಆ ಸಾಧುವಿನ ಆದೇಶದ ಮೇರೆಗೆ 1 ವರ್ಷದ ಕಾಲ ನೀನು ಬ್ರಹ್ಮಚರ್ಯ ಪಾಲಿಸುತ್ತಾ ಶ್ರದ್ಧಾಭಕ್ತಿಯಿಂದ ನನ್ನ ವ್ರತ ಮಾಡಿದೆ. 16 ಸೋಮವಾರಗಳ ಕಾಲ ವ್ರತ ಕೂಡ ನಿಷ್ಠೆಯಿಂದ ಮಾಡಿದೆ. ಹಾಗಾಗಿ ನೀನು ನಿನ್ನ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡಿರುವೆ ಎಂದರು ಪರಮೇಶ್ವರ.
ಆಗ ಸುಮತಿ ಕೃತಜ್ಞತೆ ಹೇಳುತ್ತಾ, ಸ್ವಾಮಿ, ನನ್ನದೊಂದು ಸಂದೇಹವಿದೆ. ಯಾವ ರೀತಿಯಾದ ಮಹಿಳೆಯರು ಶಿವಲಿಂಗಕ್ಕೆ ಅಭಿಷೇಕ ಮಾಡಬಹುದು, ಯಾವ ಮಹಿಳೆಯರು ಮಾಡಬಾರದೆಂದು ಕೇಳಿದಳು. ಆಗ ಪರಮೇಶ್ವರ, ಸುಮತಿ, ಶಿವಲಿಂಗ ನನಗೆ ಅತ್ಯಂತ ಪ್ರಿಯವಾದದ್ದು. ಅದು ನನ್ನ ರೂಪಕ್ಕೆ ಪ್ರತಿರೂಪವಿದ್ದಂತೆ. ಹಾಗಾಗಿ ಯಾವ ಪರಿಸ್ಥಿತಿಯಲ್ಲೂ ಅಪವಿತ್ರವಾಗಿರುವ ಸಮಯದಲ್ಲಿ ಶಿವಲಿಂಗವನ್ನು ಮುಟ್ಟಬಾರದು. ಮಹಿಳೆಯರು ಋತುಸ್ರಾವವಾದಾಗ ಶಿವಲಿಂಗವನ್ನು ಮುಟ್ಟುವುದಾಗಲಿ ಅದರ ಹತ್ತಿರ ಹೋಗುವುದಾಗಲಿ ಮಾಡಬಾರದು. ಇನ್ನು ಪುರುಷ ಹಾಗೂ ಸ್ತ್ರೀ ಶಾರೀರಿಕವಾಗಿ ಒಂದಾದ ನಂತರ ಅವರ ಶರೀರವು ಅಪವಿತ್ರವಾಗುತ್ತದೆ. ಆ ಸಮಯದಲ್ಲೂ ಕೂಡ ಶಿವಲಿಂಗವನ್ನು ಮುಟ್ಟಬಾರದು. ಪವಿತ್ರವಾದ ಅರಿಶಿನ ನೀರಿನಿಂದ ತಲೆ ಸ್ನಾನ ಮಾಡಿಕೊಂಡ ನಂತರವೇ ಒಬ್ಬ ಮಹಿಳೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಅರ್ಹಳಾಗುತ್ತಾಳೆ. ಯಾವ ಹೆಣ್ಣು ಗಂಡನನ್ನು ಬಿಟ್ಟು ದೂರ ಆಗಿರುತ್ತಾಳೋ, ಯಾವ ಹೆಣ್ಣು ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾಳೋ, ಯಾವ ಹೆಣ್ಣು ಗಂಡನನ್ನು ಕೆಟ್ಟ ಮಾತುಗಳಿಂದ ನಿಂದಿಸುತ್ತಾಳೋ, ಯಾವ ಹೆಣ್ಣು ಪುರುಷರನ್ನು ಕಾಮದೃಷ್ಟಿಯಿಂದ ನೋಡುತ್ತಾಳೋ ಅಂತಹ ಮಹಿಳೆಯರು ಕೂಡ ಶಿವಲಿಂಗವನ್ನು ಮುಟ್ಟಬಾರದು. ಆ ರೀತಿ ಮಾಡಿದರೆ ಅವಳ ಶರೀರವು ಪಾಪದಿಂದ ತುಂಬಿ ಹೋಗುತ್ತದೆ. ಶಿವಲಿಂಗವನ್ನು ಪೂಜಿಸುವ ಅರ್ಹತೆ ಕೇವಲ ಪತಿವ್ರತೆಗಳಿಗೆ ಮಾತ್ರವೇ ಇರುತ್ತೆ. ವೇಶ್ಯವೃತ್ತಿಯಲ್ಲಿರುವ ಮಹಿಳೆಯರಿಗೆ ನನ್ನನ್ನು ಪೂಜಿಸುವ ಅರ್ಹತೆ ಇರುವುದಿಲ್ಲ ಅಂದರು ಪರಮೇಶ್ವರ. ಆಗ ಸುಮತಿ, ಸ್ವಾಮಿ, ನನ್ನದು ಇನ್ನೊಂದು ಕೋರಿಕೆ ಇದೆ. ಕುಷ್ಠರೋಗದಿಂದ ನರಳುತ್ತಿರುವ ನನ್ನ ಗಂಡನನ್ನು ಗುಣಪಡಿಸಿ ಎಂದು ಕೇಳಿದಳು. ಆಗ ಪರಮೇಶ್ವರ, ಸುಮತಿ, ನೀನು 1 ವರ್ಷದ ಕಾಲ ಬ್ರಹ್ಮಚರ್ಯ ಪಾಲಿಸುತ್ತಾ ನನಗೆ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಿದೆ. ನನಗೆ ಬಿಲ್ವ ಪತ್ರೆಗಳೆಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ಅರ್ಚನೆ ಮಾಡಿರುವ ಬಿಲ್ವ ಪತ್ರೆಯನ್ನು ಹೇಗಾದರೂ ನಿನ್ನ ಗಂಡನಿಗೆ ತಿನ್ನಿಸು. ಆಗ ನಿನ್ನ ಗಂಡ ಕುಷ್ಠರೋಗದಿಂದ ಗುಣವಾಗುತ್ತಾನೆ ಎಂದು ಹೇಳಿ ಮಾಯವಾದರು. ಪರಮೇಶ್ವರ ಹೇಳಿದ ಪ್ರಕಾರವೇ ಸುಮತಿ ಶಿವನ ಮೇಲಿರುವ ಕೆಲವು ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡು ಗಂಡನ ಮನೆಗೆ ಹೋದಳು. ಅವನಿಗೆ ಸ್ನಾನ ಮಾಡಿಸಿ ಶಿವನ ವಿಭೂತಿಯನ್ನು ಹಣೆಗೆ ಹಚ್ಚಿ ಅವಳು ತಂದಿದ್ದ ಬಿಲ್ವ ಪತ್ರೆಯನ್ನು ತಿನ್ನಿಸಿದ್ದಳು. ಮರುಕ್ಷಣ ಸುಖದೇವ ಕುಷ್ಠರೋಗದಿಂದ ವಿಮುಕ್ತನಾದ. ಆ ಚಮತ್ಕಾರ ಕಂಡು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಎಲ್ಲರೂ ಸುಮತಿಯನ್ನ ಮೆಚ್ಚಿಕೊಂಡರು. ಮತ್ತೆ ಸುಮತಿಯ ಕುಟುಂಬ ಮೊದಲಿನಂತೆ ಸುಖ, ಸಂತೋಷ ಹಾಗೂ ಐಶ್ವರ್ಯದಿಂದ ತುಂಬಿಕೊಂಡಿತು. ಈ ಕಥೆಯನ್ನು ಹೇಳಿದ ನಂತರ ಪರಮೇಶ್ವರ ಪಾರ್ವತಿಯೊಂದಿಗೆ, ದೇವಿ, ಈಗ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ತಾನೆ ಎಂದು ಕೇಳಿದರು. ಆಗ ಪಾರ್ವತಿ ದೇವಿ ಸಿಕ್ಕಿದೆ ಎಂಬಂತೆ ತಲೆಯಾಡಿಸಿ ಪರಮೇಶ್ವರನಿಗೆ ಕೈಜೋಡಿಸಿ ನಮಸ್ಕರಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.